ಭಾಷಣವನ್ನು ನಡೆಸಿಕೊಟ್ಟಂತಹ ಸುಪ್ರೀತ್ರವರಿಗೆ ಪ್ರತಿಷ್ಠಾನದ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಧನ್ಯವಾದಗಳು. ಇಲ್ಲಿರುವ ಅತಿಥಿಗಳೆಲ್ಲರೂ ಕೂಡ ಅವರ ಪರಿಚಯದಲ್ಲೇ ನಾವು ಕೇಳಿದಂತೆ ಯಾರೂ ಸಾಮಾನ್ಯರಲ್ಲ ಅಂತೂ ನಮಗೆ ಗೊತ್ತಾಗಿದೆ. ಹಾಗಾದರೆ ಎಲ್ಲರೂ ಅಸಾಮಾನ್ಯರು ಅಂತ ನಿಶ್ಚಿತವಾಗಿದೆ. ಹಾಗಾಗಿ ಈಗಲೇ ನಾನು ಒಂದು ನಿಶ್ಚಿತವಾದ ಜಾಗಕ್ಕೆ ಕೊಂಡೊಯ್ಯಲಿಕ್ಕೆ ನಿಮ್ಮನ್ನು ನಾನು ಅಪ್ಪಣೆ ಕೇಳ್ತಾ ಇದ್ದೇನೆ. ಈಗ ಕಾರ್ಯಕ್ರಮದ ಪ್ರಮುಖ ಘಟ್ಟ ಇದು. ಪುಸ್ತಕ ಲೋಕಾರ್ಪಣೆ ಅಂದರೆ ಪ್ರತಿ ಬಾರಿ ಆದಂತೆ ಇಲ್ಲಿ ಆಗಲಿಕ್ಕಿಲ್ಲ. ಆ ರೀತಿಯಲ್ಲಿ ಯಾರೂ ಪ್ರತೀಕ್ಷೆ ಮಾಡುವಷ್ಟಿಲ್ಲ. ಇಲ್ಲಿ ಪುಸ್ತಕ ಬಿಡುಗಡೆ ಒಂದು ವಿನೂತನವಾಗಿ ಹಮ್ಮಿಕೊಳ್ಳಲಾಗಿದೆ. ಎಲ್ಲರೂ ಯಾರೂ ಗಾಬರಿ ಪಡಬೇಕಾಗಿಲ್ಲ. ಬೆಳಕು ತಂತಾನೇ ಹೊರಗಿನ ಬೆಳಕು ಮುಚ್ಚಿ ಹೋಗ್ತದೆ. ಅರ್ಥಾತ್ ಬೆಳಕೆಲ್ಲ ಬೆಳಕೆಲ್ಲ ತಾನು ಕತ್ತಲಿಗೆ ಹೊಂದಿಕೊಂಡಾಗ, ಅರ್ಥಾತ್ ನಮ್ಮ ಕಣ್ಣು ಕತ್ತಲಿಗೆ ಹೊಂದ್ಕೊಳ್ಬೇಕು. ಕಿವಿಗೆ ರೆಪ್ಪೆ ಇಲ್ಲ, ಅದರಿಂದ ಕಿವಿ ತೆರೆದುಕೊಂಡಿರಬೇಕು. ಅದರಿಂದ ಯಾರು ಗಾಬರಿ ಪಡುವ ಅಗತ್ಯ ಇಲ್ಲ. ಬಟ್ಟೆ ತಂದಿದ್ರೆ ಕಣ್ಣಿಗೆ ಬಟ್ಟೆ ಕಟ್ಕೊಳ್ಳಿ, ಇಲ್ಲ ಅಂತ ಹೇಳಿದ್ರೆ ಕಣ್ಣು ಮುಚ್ಕೊಳ್ಳಿ. ಎಲ್ಲ ಬೆಳಕು ನಿಧಾನವಾಗಿ ಕಡಿಮೆ ಆದಂತೆ ಒಳಗಿನ ಬೆಳಕು, ಅರ್ಥಾತ್ ಕಣ್ಣೊಳಗೆ ನಾವು ನೋಡಬೇಕಾದ ಮತ್ತು ಕಿವಿಯನ್ನೇ ಕಣ್ಣಾಗಿಸಿಕೊಂಡು ಕೇಳಬೇಕಾದಂತಹ ಪುಸ್ತಕದ ವಿಶಿಷ್ಟವಾದ ಲೋಕಾರ್ಪಣೆ ಈಗ ಆಗ್ತಾಯಿದೆ. ನನ್ನ ಅನೌನ್ಸ್ಮೆಂಟ್ ಮುಗಿದ ಕೂಡಲೇ ಲೈಟ್ ಆಫ್ ಆಗ್ತದೆ. ಮಕ್ಕಳು ಮತ್ತು ಯಾರೂ ಕೂಡ ಗಾಬರಿ ಪಡಬೇಕಾಗಿಲ್ಲ. ಆಂಗಿರಸ ಅಂಬರೀಷ ಯವನಾಶ್ವೇತಿ ಪ್ರವರಾನ್ವಿತಃ ಆಂಗಿರಸ ಗೋತ್ರಃ ಋಕ್ಷಾಖಾಧ್ಯಾಯೀ ಆಶ್ವಲಾಯನ ಗೃಹ್ಯಸೂತ್ರಃ ತ್ರಿವಿಕ್ರಮ ಪಂಡಿತಾಚಾರ್ಯ ಪುತ್ರಃ ನಾರಾಯಣ ಶರ್ಮಾ ಅಹಂಭೋ ಅಭಿವಾದಯೇ. ನಾರಾಯಣ ಜ್ಞಾನೇನ ಸುಖೀ ಭವ, ವಿದ್ಯಾವಾನ್ ಭವ, ಶುಭಮಸ್ತು. ಮಗು ನಾರಾಯಣ, ಏನು ವಿಷಯ? ತಂದೆಯವರು ಕುಶಲವಷ್ಟೇ? ಚಿಕ್ಕಪ್ಪ ಶಂಕರ ಪಂಡಿತರು ಕುಶಲವೇ? ನಿನ್ನ ನೆಚ್ಚಿನ ದೊರೆ ಜಯಸಿಂಹನಿಗೆ ಕುಶಲವೇ? ಹಿರಿಯರೇ, ಎಲ್ಲರೂ ಕುಶಲ. ಇದೇನು ಕೈಯಲ್ಲಿ? ಹೊಸ ಕೃತಿಯೋ? ಮರೆತಿದ್ದೆ. ನಿನ್ನ ಯಮಕ ಪದ್ಯಮಯ ಕಾವ್ಯ ಪಾರಿಜಾತಾಪಹರಣ ಬಹಳ ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ. ಹಿರಿಯರೇ, ಕೆಲವು ದಿನಗಳ ಕೆಳಗೆ ಪರಮಗುರುಗಳಾದ ಆನಂದ ತೀರ್ಥರ ಮಹಾಭಾರತ ತಾತ್ಪರ್ಯದ್ದೇ ಗುಂಗು. ಹಾಗೆಯೇ ನಾನೊಂದು ಯಮಕ ಕಾವ್ಯ ಹೊಸೆದರೆ ಹೇಗೆ ಎನ್ನಿಸಿತು. ಆಗಣ ಹರೆಯವೋ ಬೇಗ ಸ್ಫೂರ್ತಿ ಹೀರುವ ಹರೆಯ. ಶಬ್ದಾಲಂಕಾರಗಳ ಹುಚ್ಚು ಬೇರೆ. ಪಾರಿಜಾತ ಹರಣವೆಂಬ ಪ್ರಾಸಾನುಪ್ರಾಸಗಳ ಕಾವ್ಯದ ರಚನೆಯಾಯಿತು. ಪರಮಗುರುಗಳ ಕಾವ್ಯ ಶಬ್ದಾಲಂಕಾರ ಅರ್ಥಾಲಂಕಾರಗಳ ಸಂಗಮ. ಆದರೆ ನನ್ನ ಕಾವ್ಯ ಶಬ್ದಾಲಂಕಾರ ಮಾತ್ರ. ಗರುಡನ ಹಾರು ಹೆಜ್ಜೆಯನ್ನು ಹಿಂಬಾಲಿಸುವ ಗುಬ್ಬಿಯಂತಾಯಿತು ನನ್ನ ಪಾಡು. ಮಗು, ಅದು ಒಂದು ಬೆಳವಣಿಗೆಯ ಗುರುತಲ್ಲವೇ? ಅದಿರಲಿ, ನಿನ್ನ ಕೈಯೊಳಗಿರುವ ಕೃತಿ ಯಾವುದು ಮಗು? ಇದು ಮಧ್ವರು ಅಪ್ಪಯ್ಯನಿಗೆ ಹೇಳಿದ್ದರಂತೆ. ಮೂಲ ರಾಮಾಯಣವನ್ನು ಓದಲು ನೀನು ಮಾತ್ರ ಅಧಿಕಾರಿ, ಉಳಿದವರಿಗೆ ಅದನ್ನು ಓದುವ ಭಾಗ್ಯವಿಲ್ಲ. ಅದರ ಕಟ್ಟ ಕಡೆಯ ಓದುಗ ನೀನು ಎಂದು. ಅವರು ಹೇಳಿದ ಮೂಲ ರಾಮಾಯಣದ ಕೆಲವಂಶಗಳನ್ನು ವಾಲ್ಮೀಕಿ ರಾಮಾಯಣದ ಕಥಾಪಾತ್ರದಲ್ಲಿ ಸಂಗ್ರಹಿಸಿದ್ದೇನೆ. ಹಾಗೆ ಹೊಸೆದ ಕಾವ್ಯವಿದು. ಒಮ್ಮೆ ನೋಡಬೇಕಾಗಿ ಕೋರಿಕೆ. ದೊಡ್ಡವರಾದ ತಾವು ತಿದ್ದಬೇಕು. ಹಾಗೆ ಆಗಲಿ. ಆ ತಾಡವಾಲೆಗಳನ್ನಿತ್ತ ಬಿಚ್ಚಿಯೇ ಕೊಡು. ಓಹ್, ಲಿಪಿಂಕರ ಚೆನ್ನಾಗಿಯೇ ಬರೆದಿದ್ದಾನೆ. ಸೂಕ್ತಿ ರತ್ನಾಕರೀರಂ. ತಂದೆಯವರಿಗೆ ನಮಿಸಿದ್ದಿ. ಹಯಗ್ರೀವ ರಚಿಸಿದ ಮೂಲ ರಾಮಾಯಣದ ಕಟ್ಟ ಕಡೆಯ ಓದುಗರಲ್ಲವೇ ನಿಮ್ಮ ತಂದೆ? ತ್ರಿವಿಕ್ರಮ ಪಂಡಿತರು ಮೂಲ ರಾಮಾಯಣದ ಕಡಲಲ್ಲಿ ಮುಳುಗಿದ್ದಾರಲ್ಲವೇ? ಹೌದು ಪೂಜ್ಯರೇ, ಮೂಲ ರಾಮಾಯಣದ ಕಡಲಲ್ಲಿ ಮುಳುಗಿಯೋ ಏನೋ ತಂದೆಯವರು ತತ್ವಪ್ರದೀಪವನ್ನು ಸಂಕ್ಷಿಪ್ತವಾಗಿ ಬರೆದರು. ಮುಂದಣ ತಲೆಮಾರು
ಈ ಸಂಕ್ಷೇಪಕ್ಕಾಗಿ ಗೊಣಗುವುದೋ ಏನು? ಮಗು ನಾರಾಯಣ ಆನಂದಮಯಾಧಿಕರಣದ ಪ್ರಸಂಗದಲ್ಲಿ ಟೀಕೆಯ ಆದಿ ಮತ್ತು ಅಂತ್ಯಗಳಲ್ಲಿ ಸೂಚಿಸಿದ್ದಾರೆ. ಮೂಲ ರಾಮಾಯಣದ ಕೆಲವೇ ಕೆಲವಂಶವಾದರೂ ಮುಂದಿನ ಜನಾಂಗಕ್ಕೆ ತಲುಪಬೇಕೆನ್ನುವ ನಿನ್ನ ಕಾಳಜಿ ಒಳ್ಳೆಯದೇ ಆಗಿದೆ. ಇನ್ನೇನಾದರೂ ಉದ್ದೇಶವಿದೆಯೋ? ನನಗಂತೂ ಈ ಕಾವ್ಯ ಪಿತೃಪೂಜೆಯ ರೂಪವಾಗಿಯೂ ಲೋಕದಲ್ಲಿ ಇರಬೇಕು ಎಂದಿದೆ. ಮುಖ್ಯ ಪ್ರಾಣಾಯ ಭೀಮಾಯ ನಮೋ ಯಸ್ಯ ಭುಜಾಂತರಂ ನಾನಾ ವೀರ ಸುವರ್ಣಾನಾಂ ದಶಾಶ್ಮಾಯಿತಂ ಬಭೋ ಸರ್ವಾಮುರ್ವಾರುಕಮಿವ ಮೋಚಯೇದ್ಯೋನಿ ಬಂಧನ ಮೋಚಯೇ ಯೋನಿ ಬಂಧನ ಮೋಚಯೇ ಯಹ ನಿಬಂಧನ. ಬಹಳ ಅರ್ಥಗಳು ಹೊರಡುತ್ತಿದೆಯಲ್ಲ. ಅಲ್ಲಲ್ಲಿ ಹಿತವಾದ ನಗೆ ಮೂಡಿಸುವ ಪದ್ಯಗಳು. ಮಗು ನಾರಾಯಣ ಕವಿ, ಮುಂದಿನವರಿಗೆ ನೀನು ಕತೆ ಹೇಳುವ ಅಜ್ಜನಂತೆ ಆಗುತ್ತೀಯ. ಓ, ಎಲ್ಲ ಪುರಾಣಗಳನ್ನು ಬೆಸೆದಿರುವೆ. ರಾಜನೀತಿ ಮೊದಲಾದವುಗಳನ್ನು ರಾಮನ ವ್ಯಕ್ತಿತ್ವದೊಡನೆ ಕಳೆದುಕೊಟ್ಟಿರುವೆ. ಮಾನವ ದೇವನಾಗಿ ವಿರುದ್ಧ ಧ್ರುವಗಳನ್ನು ಚೆನ್ನಾಗಿ ಬೆಸೆದಿರುವೆ. ವಾಲ್ಮೀಕಿಗಳ ಭಾವವನ್ನೂ ಬಿಚ್ಚಿಟ್ಟಿರುವೆ. ವೇದಾಂತದ ಮಣಿಗಳನ್ನು ಪೋಣಿಸಿರುವೆ. ಮಹಾಭಾರತ ತಾತ್ಪರ್ಯ ನಿರ್ಣಯಕ್ಕೂ ವಾಲ್ಮೀಕಿ ರಾಮಾಯಣಕ್ಕೂ ಕಟ್ಟಿರುವ ಮಾತಿನ ಸೇತುವೆಯಂತೆ ಇದೆಯಲ್ಲ. ಏನಚ್ಚರಿ ಏನಚ್ಚರಿ! ಅಲ್ಲಲ್ಲಿ ವೇದ ಮಂತ್ರಗಳನ್ನು ಬಿಡಿಸಿರುವೆಯಲ್ಲ. ಪಾತ್ರಗಳ ಭಾವವನ್ನು ತೆರೆದಿರುವೆ. ವಾಲ್ಮೀಕಿಗಳ ಒಳಗನ್ನು ತೆರೆದು ಬೆಸೆದು ಕಥೆಯ ಕೊಂಡಿಯನ್ನು ಜೋಡಿಸಿರುವೆ. 24,000 ಶ್ಲೋಕಗಳನ್ನು ಕೇವಲ 3,500 ಶ್ಲೋಕಗಳಲ್ಲಿ ಹಿಡಿದಿಟ್ಟಿದ್ದಿ. ಓಹ್, ಇದೇನಿದು? ರಾಮಕಥೆಯ ಅಧ್ಯಾತ್ಮವನ್ನು ಹೇಳಿದ್ದೀಯಲ್ಲ ಮಗು. ನಾರಾಯಣ ಕವಿ, ಒಂದೇ ಮಾತಿನಲ್ಲಿ ಹೇಳುವುದಾದರೆ ಸರ್ಷಪೆ ಕೂಷ್ಮಾಂಡ ಪ್ರವೇಶ. ಸಾಸುವೆಯೊಳಗೆ ಕುಂಬಳ ತುಂಬಿದ ಜಾಣ್ಮೆ ಇದು. ಸಾಸುವೆಯೊಳಗೆ ಕುಂಬಳ ತುಂಬಿದ ಜಾಣ್ಮೆ. ಸರ್ಷಪೆ ಕೂಷ್ಮಾಂಡ ಪ್ರವೇಶ. ಸರ್ಷಪೆ ಕೂಷ್ಮಾಂಡ ಪ್ರವೇಶ. ನಿಜವಾಗಿಯೂ ಸಾಸುವೆಯೊಳಗೆ ಕುಂಬಳ, ಸಾಸುವೆಯೊಳಗೆ ಕುಂಬಳ, ಸಾಸುವೆಯೊಳಗೆ ಕುಂಬಳ. ರಾಮಾಯಣದ ಕನ್ನಡಿಯಲ್ಲಿ ಪುಸ್ತಕದ ಲೋಕಾರ್ಪಣೆ, ನಾನು ಮೊದಲೇ ಹೇಳಿದ್ದೆ ಇದೊಂದು ವಿಶಿಷ್ಟವಾದ ಅನುಭವ ಆಗ್ತದೆ ಅಂತ. ಅದಕ್ಕೆ ಎಲ್ಲರೂ ಸಾಕ್ಷಿಯಾಗೋದಕ್ಕೆ ಈ ಮುಹೂರ್ತ ತುಂಬ ಒದಗಿ ಬಂದಿದೆ ಅಂತ ಮುಂಚೆನೆ ಹೇಳಿದ್ದೆ. ಅದು ಎಲ್ರಿಗೂ ಅನುಭವ ಬಂದಿದೆ. ಹಾಗಾಗಿ ಅದ್ರ ಬಗ್ಗೆ ಹೆಚ್ಚು ಮಾತಾಡಲಿಕ್ಕಿಲ್ಲ. ಈಗ ಎಲ್ರಿಗೂ ಅಭ್ಯಾಸ ಆಯ್ತಲ್ಲ, ಒಂದ್ಸರ್ತಿ ಹೇಳಿದವನಿಗೆ ಮತ್ತೆ ಹೇಳಿದ್ರೆ ಹೇಳಿದವನಿಗೆ ಪೆಟ್ಟಾಗ್ತದೆ. ಹಾಗಾಗಿ ಒಮ್ಮೆ ಮಾಡಿದ ಕೆಲಸ ಮತ್ತೆ ಮಾಡೋಣ. ಈಗ ಒಂದು ಪುಸ್ತಕ ಉದ್ಘಾಟನೆ ಆಯಿತು, ಇನ್ನೊಂದು ಪುಸ್ತಕ ಇದೆ ಅಂತ ಎಲ್ರಿಗೂ ಗೊತ್ತಿದೆ ಅಲ್ಲ. ಹಾಗಾಗಿ ಮತ್ತೆ ಅಭ್ಯಾಸ ಶುರುವಾಗಲಿ.
ಅಭ್ಯಾಸ ಏನು ಗೊತ್ತಲ್ಲ, ಎಲ್ಲರೂ ನಿಂತಿರೋರು ಮೊದಲು ಕೂತ್ಕೊಳ್ಳಿ. ಕೂತಿರೋರೆಲ್ಲ ಕಣ್ರೆಪ್ಪಗಳನ್ನು ಮುಚ್ಕೊಳ್ಳೋಣ. ಮೊಬೈಲ್ ಬೆಳಕು ಮುಚ್ಕೊಳ್ಳೋಣ. ಬಾಗಿಲಿಂದ ಬರೋ ಬೆಳಕು ಬೇಡ, ಹೊರಗಿನ ಬೆಳಕೇ ಬೇಡ. ಎಲ್ಲರೂ ಕಣ್ಣು ಮುಚ್ಚುತ್ತಾ ಇದ್ರೆ ಲೈಟ್ ಆಫ್ ಆಗ್ತಾ ಇರ್ತದೆ. ಈಗ ಮತ್ತೆ ಕಿವಿಗೆ ನಾವು ಕೊಡೋಣ. ಅಣ್ಣ, ಸ್ವಲ್ಪ ಹೊತ್ತಿನ ಕೆಳಗೆ ನಾರಾಯಣ ಪಂಡಿತರ ಕಾಲಕ್ಕೆ ಹೋಗಿ ಬಂದೆವು. ಆ ಸ್ವರ್ಣಮಯ ಕಾಲ ಕಳೆದೇ ಹೋಯ್ತಲ್ಲ. ಕಳೆಯಲೇಬೇಕಲ್ಲವೇ? ಇದೂ ಕಳೆದು ಹೋಗುತ್ತದೆ ಅಲ್ಲವೇ? ಗೋಪಿ ದೊಡ್ಡಪ್ಪನಿಗೆ ಇಷ್ಟವಾದ ಮುದ್ದಣನ ಗದ್ಯವೂ ಕಾಲ ವಿಷಯವಲ್ಲವೇ? ನಮ್ಮ ಅಪ್ಪನಿಗೆ ಮುದ್ದಣ ನೆಚ್ಚಿನ ಕವಿ. ಅದನ್ನು ಹೇಳಿ ಅಣ್ಣ. ಓ ಓ ಕಾಲ ಪುರುಷಂಗೆ ಗುಣವಣಮಿಲ್ಲಂಗಡ ನಿಸ್ತೇಜಂಗಡ ಜಡಂಗಡ ಒಡಲೊಳ್ ಗುಡುಗುಟ್ಟು ಗುಂಗಡ ಏನರೆ ಮನೆವಾಗಿಲಂ ಮುಗಿಲ್ದೆರೆಯಂ ಬಾಸಣಿಸಿರ್ಪರ್ ಆರ್ಗಂ ಪುಗಲಾಣತಿ ಇಲ್ಲದಿರ್ಕುಂ ಮಡದಿ ಬಾನ್ನೀರೆಯೊರ್ವಳ್ ಚಂಚಲ ದೃಷ್ಟಿಯನತ್ತ ಮಿತ್ತಂ ನೋಳ್ಪಳ್ ಮೂಲಿಗೆ ಮರ್ದಂ ಕೊಂಡೊಯ್ವಡಕ್ಕುಂ ಸಿಡಿಲಾಳ್ ತಡೆಯದೆಡೆಯ ನಡುವೆಟ್ಟುಗಳ್ಗೆ ಕಟ್ಟುಬ್ಬರದಿಂ ಬಂದೆರೆಗುಗುಂ ಕುತ್ತಮೀಂ ಸುಗ್ಗಿಯಳುಂಡದಂ ಕಾರೊಳ್ ಕಾರುವನಕ್ಕಂ ಕಾಲಂ ಕಷ್ಟಂ ಕಾಲಂ ಕಷ್ಟಂ. ಅಣ್ಣ, ಬೇಂದ್ರೆಯವರ ಕಾಲ ಚಿಂತನೆ ವೇದಾಂತಕ್ಕೆ ಹತ್ತಿರವಲ್ವೇ? ಅದೊಂದನ್ನು ಹೇಳಿ, ಕೇಳಿ ಖುಷಿ ಪಡ್ತೀನಿ. ರಾಜ್ಯದ ಸಾಮ್ರಾಜ್ಯದ ತೆನೆ ಒಕ್ಕಿ ಮಂಡಲ ಗಿಂಡಲ ಗಳಗಡಮುಕ್ಕಿ ತೇಲಿಸಿ ಮುಳುಗಿಸಿ ಖಂಡ ಖಂಡಗಳ ಸಾರ್ವಭೌಮರ ನೆತ್ತಿಯ ಕುಕ್ಕಿ ಹಕ್ಕಿ ಹಾರುತ್ತಿದೆ ನೋಡಿದಿರಾ, ಹಕ್ಕಿ ಹಾರುತ್ತಿದೆ ನೋಡಿದಿರಾ. ಯುಗ ಯುಗಗಳ ಹಣೆ ಬರಹವ ವರೆಸಿ ಮನ್ವಂತರಗಳ ಭಾಗ್ಯವ ತೆರೆಸಿ ರೆಕ್ಕೆಯ ಬೀಸುತ್ತ ಚೇತನಗೊಳಿಸಿ ಹೊಸಗಾಲದ ಹಸು ಮಕ್ಕಳ ಹರಸಿ ಹಕ್ಕಿ ಹಾರುತ್ತಿದೆ ನೋಡಿದಿರಾ. ಗರುಡ ಕಾಲಾಭಿಮಾನಿ, ನಾರಾಯಣ ಗರುಡ ವಾಹನ. ಗೊತ್ತಾಯಿತಲ್ವೇ? ಅಣ್ಣ, ಕಾಲನ ಮೇಲೆ ಕುಳಿತ ಬೆಳಕನ್ನು ಕಾಣಬೇಕಲ್ವೇ? ಕಾಲನ ಮೇಲೆ ಕುಳಿತ ಬೆಳಕು. ಪುರುಷ ಆ ಬೆಳಕನ್ನು ಕಾಣುವುದು ಹೇಗೆ? ಪುರುಷನ ಬೆಳಕುಗಳು ಎಷ್ಟು? ಹೇಗೆ? ಯಾಜ್ಞವಲ್ಕ್ಯ ಕಿಂ ಜ್ಯೋತಿರಯಂ ಪುರುಷ ಇತಿ ಆದಿತ್ಯ ಜ್ಯೋತಿ ಸಮ್ರಾಳಿತಿ ಅಸ್ತಮಿತ ಆದಿತ್ಯೇ ಕಿಂ ಜ್ಯೋತಿರೇವಾಯಂ ಪುರುಷ ಇತಿ ಚಂದ್ರಮಾ ಏವಾಸ್ಯ ಜ್ಯೋತಿರ್ಭವತಿ ಅಸ್ತಮಿತ ಆದಿತ್ಯೇ ಯಾಜ್ಞವಲ್ಕ್ಯ ಚಂದ್ರಮಸ್ಯಸ್ತಮಿತೆ ಕಿಂ ಜ್ಯೋತಿರೇವಾಯಂ ಪುರುಷ ಇತಿ ಅಗ್ನಿರೇವಾಸ್ಯ ಜ್ಯೋತಿರ್ಭವತಿ ಅಸ್ತಮಿತ ಆದಿತ್ಯೇ ಯಾಜ್ಞವಲ್ಕ್ಯ ಚಂದ್ರಮಸ್ಯಸ್ತಮಿತೆ ಶಾಂತೆ ಅಗ್ನೌ ಕಿಂ ಜ್ಯೋತಿರೇವಾಯಂ ಪುರುಷ ಇತಿ ವಾಗೇವಾಸ್ಯ ಜ್ಯೋತಿರ್ಭವತಿ ಅಸ್ತಮಿತ ಆದಿತ್ಯೇ ಯಾಜ್ಞವಲ್ಕ್ಯ ಚಂದ್ರಮಸ್ಯಸ್ತಮಿತೆ ಶಾಂತೆ ಅಗ್ನೌ ಶಾಂತಾಯಾಂ ವಾಚಿ ಕಿಂ ಜ್ಯೋತಿರೇವಾಯಂ ಪುರುಷ ಇತಿ ಆತ್ಮೈವಾಸ್ಯ ಜ್ಯೋತಿರ್ಭವತಿ. ಅಣ್ಣ, ಪುರುಷನಿಗೆ ಒದಗುವ ಬೆಳಕು ಎಲ್ಲಿಂದ ಬರುತ್ತದೆ? ಮೇಲುಗಡೆಯ ಬಿಸಿಯ ಬೆಳಕು ಸೂರ್ಯನಿಂದಲ್ವೇ? ಸೂರ್ಯ ಕಂತಿದಾಗ, ಇಲ್ಲವೇ ಬೆಳಕು ಬೀರದಂತೆ ತನ್ನನ್ನೇ ಮುಚ್ಚಿದಾಗ? ಮೇಲುಗಡೆಯೇ ಇರುವ ತಂಪು ಬೆಳಕು ಚಂದ್ರ, ತಾರೆಗಳು. ಸೂರ್ಯನು ಕಂತಿ ಹೋಗಿ ಚಂದ್ರನು ಕಣ್ಮರೆಯಾದಾಗ ಯಾವ ಬೆಳಕಿನ ಆಸರೆ? ಕೆಳಗಿನ ಬೇಯಿಸುವ ಬೆಳಕು, ಬೆಂಕಿ. ಸೂರ್ಯ ಚಂದ್ರರು ಕಾಣದ, ಬೆಂಕಿಯು ಆರಿ ಹೋಗಿರುವಾಗ ಜೀವ ಎಲ್ಲಿಂದ ಬೆಳಕು ಪಡೆಯುತ್ತಾನೆ?
ಹೊಕ್ಕಳಿನ ಆಳದಿಂದ, ದೇಹದೊಳಗಿನ ಗಾಳಿಯಿಂದ ನಾಲಿಗೆಯೊಳಗಿನ ನೀರಿನೊಳಗಿದ್ದು ಹೊರಜಿಗುವ ಬೆಳಕು ಅಂದರೆ ಮಾತೆಂಬ ಬೆಳಕು. ಸೂರ್ಯನು ಚಂದ್ರನು ಬೆಳಕೀಯದಂತಾಗಿ ಮಾತು ಎಂಬ ಬೆಳಕು ಹೊರಗೆ ಬರದಂತಹ ಸ್ಥಿತಿಯಲ್ಲಿ ಜೀವ ಬೆಳಕನ್ನು ಎಲ್ಲಿಂದ ಪಡೆಯುತ್ತಾನೆ ಅಣ್ಣ? ಜೀವನೇ ಒಂದು ಬೆಳಕಲ್ಲವೇ? ಜೀವನೆಂಬ ಬೆಳಕಿಗೆ ಬೆಳಕಾದ ಹಿರಿಬೆಳಕು ದೈವ, ಅದೊಂದು ಬೆಳಕಿದೆಯಲ್ಲ. ಮೇಲುಗಡೆಯ 2 ಬೆಳಕುಗಳು, ಉರಿದುರಿಯುವ ಕೊಳೆ ಸಹಿಸದ ವಸ್ತುಗಳನ್ನು ಸುಡುವ ಬೇಯಿಸುವ ಕೆಳಗಿನ ಬೆಳಕಾದ ಬೆಂಕಿಗೆ, ಕಾಣದ ಪ್ರೀತಿ ಭಾವ ಮೊದಲಾದ ಅಮೂರ್ತವನ್ನ ಕಾಣಿಸುವ ಮಾತೆಂಬ ಬೆಳಕಿಗೆ ಆಸರೆಯಾದ ದೈವವೆಂಬ ಬೆಳಕು. ಬೆಳಗಿನೊಳಗಿನ ಬೆಳಕು, ಬೆರಗು ಬೀರುವ ಬೆಳಕು. ಆ ಒಳಗೂ ಬೆಳಗುವ ಹೊರಗೂ ಬೆಳಗಿಸುವ ತಂಪು ಬೆಳಕನ್ನು ಯಾವಾಗ ಕಾಣುವುದು? ಹಂತ ಹಂತಗಳಲ್ಲಿ, ನಮ್ಮೊಳಗೆ, ಚಂದ್ರನೊಳಗೆ, ಸೂರ್ಯನೊಳಗೆ, ಬೆಂಕಿಯೊಳಗೆ. ಈಗ ಅನುಭವಿಸಬೇಕು. ಅನುಭವ ಮಾಗಿ ಅನುಭಾವವಾಗಬೇಕು. ಅನುಭಾವ ಮಾಗಿ ಅದರ ಜೊತೆಗೇ ಇರುವಂತಾಗಬೇಕು. ಅಲ್ಲಿಯ ತನಕ ಕಾಯಬೇಕು, ಬೇಯಬೇಕು, ಮಾಯಬೇಕು. ಸೂರ್ಯೋದಯ ಚಂದ್ರೋದಯ ಬೇಕು. ಅವರನ್ನು ಮಸುಕಲು ಕಾಲ ತಿಳಿಸಲು ರಾಹೂದಯವೂ ಬೇಕು. ಅಭ್ಯುದಯ ಮಹೋದಯ ಭಾಗ್ಯೋದಯಗಳು ಬೇಕು. ಕಾಲದ ಅಧ್ಯಾಯಗಳು ತೆರೆಯಬೇಕು. ಸೂರ್ಯೋದಯ ಚಂದ್ರೋದಯ ರಾಹೂದಯಗಳೂ ಆಗಬೇಕು. ಸೂರ್ಯ ಚಂದ್ರ ರಾಹುಗಳೆಲ್ಲ ಉದಯಿಸಿ ಅರಿಯುವ ಹಾಗೆ ಮಾಡಬೇಕು. ಬೇಡವೆನ್ನುವುದು ಬೇಕು, ಆಟ ಬೇಕು, ನೋಟ ಬೇಕು, ಕಾಟ ಬೇಕು, ಮಾಟವೂ ಬೇಕು, ಎಲ್ಲವೂ ಬೇಕು. ಹಸಿವು, ಅಯ್ಯೋ ತಡೆಯಲಾರದ ಹಸಿವು, ಹಸಿವಪ್ಪ ಹಸಿವು. ಯಾರ ನೀನು? ಉಪಹಾರದ ಸಮಯ ಇನ್ನು ತಡ ಇದೆ, ಈಗ ಯಾಕೆ ಬಂದಿತ್ತು? ಹೋಗು ಮುಂದೆ. ಅಯ್ಯೋ, ಮನುಷ್ಯರನ್ನ ಹಿಡಿಯಾಗಿ ತಿನ್ನುವಂತಹ ಹಸಿವು, ಹಸಿವು. ನನ್ನನ್ನ ಯಾರಂದುಕೊಂಡೆ? ಯಾರಾದ್ರೂ ನನಗೇನು? ರಾಹು, ಇಲ್ಲಿ ಯಾಕೆ ಬಂದೆ? ಕಾತರಿಸಿ ನನ್ನ ಜಪ ಮಾಡ್ತಾ ಇದ್ರಲ್ಲ, ಅದಕ್ಕೆ ಬಂದೆ. ಅದಕ್ಕೆ ಎಲ್ಲರನ್ನು ತಿನ್ನೋಣ ಅಂತ ಬಂದೆ. ನಿನ್ಯಾರೋ ನೆನಪು ಮಾಡ್ಕೊಳ್ತಾರೆ? ಇದು ಪುಸ್ತಕ ಉದ್ಘಾಟನೆ. ಪುಸ್ತಕಕ್ಕೆ ನಿನ್ನ ಹೆಸರಿದೆ, ಪ್ರಚಂಡ ರಾಹುದಯ ಅಂತ. ನನ್ಗದೆಲ್ಲ ಗೊತ್ತಿಲ್ಲ. ನನ್ನ ಹೆಸರು ಕರೆದ್ರಲ್ಲ, ನಾನು ಅದಕ್ಕೆ ಬಂದೆ. ಅಗೋ, ತಂಪಾದ ಬೆಳಕು ಬೀಳುವಂತಹ ಹಿರಿ ಉಳಿಯುವಂತಹ ಸೂರ್ಯ, ಬಾಲಸೂರ್ಯ. ಈ ಬಾಲಸೂರ್ಯ ನಾನು ಬಿಡ್ತೇನೆ. ತಡಿ ತಡಿ ತಡಿ, ಭ್ರಮೆ ಪಾಪ. ಅದು ಸೂರ್ಯ ಅಲ್ವಾ? ಮತ್ಯಾರು? ಹಲವು ಸಜ್ಜನರಿಗೆ ಅಜ್ಞಾನದ ಕತ್ತಲೆಯನ್ನು ದೂರ ಮಾಡಿ ಬೆಳಕಿನ ದಾರಿಯನ್ನು ತೋರುವ ಗುರುಗಳು, ಅದಮಾರು ಕಿರಿಯ ಶ್ರೀಪಾದರು, ಈಶಪ್ರಿಯ ತೀರ್ಥರು. ತಂಪಾದ ಬೆಳಕು ಸೂಸು ಈ ಚಂದಿರನ್ನ ನುಂಗ್ಬಿಡ್ತೀನಿ. ತಡಿ ತಡಿ ತಡಿ, ಯಾರನ್ನು ನೋಡಿದ್ರು ನುಂಗಕ್ಕೆ ಹೋಗ್ತಾನೆ. ಅವ್ರು ಯಾರು ಗೊತ್ತಾ? ಯಾರು? ಪ್ರೀತಿಯ ಬೆಳದಿಂಗಳು ಬೀರುವ ಮಲ್ಲೇಪುರಂ ವೆಂಕಟೇಶ ರಾಯರು. ಅದು ಚಂದ್ರ ಅಲ್ಲ. ನನ್ಗದೆಲ್ಲ ಗೊತ್ತಿಲ್ಲ. ಇವ್ರನ್ನ ನಾನು ಬಿಡಲ್ಲ, ನುಂಗ್ಬಿಡ್ತೀನಿ. ಇವ್ರು ಯಾರು ಗೊತ್ತಾ? ರಾಘವೇಂದ್ರ ಸ್ವಾಮಿಗಳ ಭಕ್ತರು, ಸುಧೀಂದ್ರ ವೆಂಕಟೇಶರು, ಮತ್ತೆ ಪತ್ರಕರ್ತರು. ನಿಂಗೆ ಪ್ರಚಾರ ಬೇಕೋ ಬೇಡ? ತಿಂದ್ಬಿಟ್ರೆ ಪ್ರಚಾರ ಎಲ್ಲಿಂದ ಸಿಗತ್ತೆ? ಪ್ರಚಾರದ ಮನೆ ಹಾಳಾಯ್ತು. ರಾಯರ ಭಕ್ತರಂದ್ರಲ್ಲ, ಮುಟ್ಟಲ್ಲ ಮುಟ್ಟಲ್ಲ ಮುಟ್ಟಲ್ಲ, ನಾನು ಮುಟ್ಟಲ್ಲ. ಅಗೋ, ನನ್ನ ಹೆಸರಲ್ಲಿ ನೀನ್ ಪುಸ್ತಕ ಬರ್ದಿದ್ಯಲ್ಲ, ನಿನ್ನನ್ನು ಬಿಡಲ್ಲ. ನಿಲ್ಲಪ್ಪ, ಇನ್ನೂ ತುಂಬ ಪುಸ್ತಕ ಬರೀಲಿಕ್ಕಿದೆ. ಆ ಪುಸ್ತಕ ಓದ್ಲಿಕ್ಕೆ ಇವರೆಲ್ಲ ಕಾಯ್ತಾ ಇದ್ದಾರೆ. ಮತ್ತೆ ಮುಂದೆ ತುಂಬ ಜನ ತಾಯಿಯಂದರು ಕೂತಿದ್ದಾರೆ, ಅವರೆಲ್ಲರ ಹರಕೆ ಇದೆ. ಮತ್ತೆ ಹೆತ್ತ ತಾಯಿ ರತ್ನಮ್ಮ ಬಂದಿದ್ದಾಳೆ, ಅವಳ ಅನುಗ್ರಹ ಇರಬೇಕಾದ್ರೆ ಹೇಗಪ್ಪ ನನ್ಗೆ ಅದೆಲ್ಲ ಗೊತ್ತಿಲ್ಲ. ಇವ್ರು ಅಲ್ದಿದ್ರೆ ನಿಮ್ಮನ್ನೆಲ್ಲಾರು ನುಂಗ್ಬಿಡ್ತೀನಿ, ಬರ್ತೀನಿ. ತಡಿಯಪ್ಪ, ಏನ್ ನುಂಗ್ಬಿಡ್ತೀನಿ ಕಂಡೋರ್ನೆಲ್ಲ ಅಂತ. ಇನ್ನೂ ಏನು ತಿಂದೇ ಇಲ್ವಾ ಇಷ್ಟರವರೆಗೂ? ನಾನ್ ತಿಂದಿಲ್ವೇ? ತಿಂದು ತೇಗಿ ನೀರು ಕುಡ್ದಿದ್ದೀನಿ. ಏನೇನ್ ತಿಂದಿದ್ಯಾ ಅಂತ ಕೇಳು. ಏನೇನು ತಿಂದಿದ್ಯಾ? ಜನರ ಬುದ್ಧಿಯಲ್ಲಿ ಕೆಟ್ಟ ಬಾಲಿಶ ತರ್ಕವನ್ನ ತುಂಬೋದ್ರ ಮೂಲಕ ಆ ಜನರ ಬುದ್ಧಿಯನ್ನ ನುಂಗಿದ್ದೀನಿ. ಅಷ್ಟೇ ಅಲ್ಲ,
ತರ್ಕಮೀಮಾಂಸ ಶಾಸ್ತ್ರಗಳಲ್ಲಿ ವ್ಯಾಮೋಹಗೊಳಿಸಿ ಆ ಜನರ ಬುದ್ಧಿಯನ್ನು ನುಂಗಿದ್ದೀನಿ. ಇನ್ನ ಏನೇನೋ ನುಂಗಿದ್ದೀನಿ, ಬಹಳಷ್ಟು ನುಂಗಿದ್ದೀನಿ. ಲೋ ಅದ್ ಸರಿ, ಬುದ್ಧಿ ಬಾಕ, ಅದೆಲ್ಲ ಕೇಳಕ್ ನೀನ್ ಯಾರಯ್ಯ? ನೀನ್ ಯಾರು? ನಾನು ಯಾರಾದ್ರೇನು, ನಾನು ಕೇಳಿಸ್ಕೊಳ್ತೀನಿ ಅಂತ ತಾನೇ ನೀನು ಹೇಳ್ತಾ ಇರೋದು. ಹೋಗ್ಲಿ ಬಿಡು. ಸರಿ, ವೆರೈಟಿ ಬುದ್ಧಿನೆಲ್ಲ ತಿಂದಿದ್ಯಾ. ತರ್ಕ, ಆ ಶಾಸ್ತ್ರ, ಈ ಶಾಸ್ತ್ರ, ಮೋಹಶಾಸ್ತ್ರ ಎಲ್ಲ ತಿಂದಿದ್ಯಾ. ತೃಪ್ತಿ ಇಲ್ವಾ? ಅತೃಪ್ತಾತ್ಮನ ಹಾಗೆ ಅಲ್ಕೊಂಡಿದ್ಯಲ್ಲ, ಏನು ಕತೆ ನಿಂದು? ಇರುವುದೆಲ್ಲವ ಬಿಟ್ಟು ಇರದುದರೆಡೆಗೆ ತುಡಿಯುವುದ ಜೀವನ. ಕೇಳಿಲ್ವೇನು? ಓ, ಗ್ರಹಣ ಹಿಡಿಸೋ ರಾಹುವಿಗೆ ನವ್ಯ ಸಾಹಿತ್ಯದ ಗ್ರಹಣ ಆಗ್ಬಿಟ್ಟಿದೆ. ನನಗೆ ಅದೆಲ್ಲ ಗೊತ್ತಿಲ್ಲ. ನನ್ನನ್ನು ತಡಿಬೇಡ. ನಾನು ಇವ್ರನ್ನೆಲ್ಲರೂ ನುಂಗ್ಬಿಡ್ತೀನಿ. ನನ್ನನ್ನು ತಡಿಬೇಡ, ನಾನು ನುಂಗ್ತೀನಿ. ತಡಿಯ ಬಾರ ಇಲ್ಲಿ. ಇಲ್ಲಿ ಬಾ, ಇಲ್ಲಿ ನಿಂತ್ಕೋ. ಇಲ್ಲಿ ನಿಂತ್ಕೋ. ಏನು? ನಿಂಗೆ ಹನುಮಂತ ಗೊತ್ತಾ? ಯಾರು? ಕೆಂಗಲ್ ಹನುಮಂತ ನಾಯನೇ? ಅಲ್ಲಪ್ಪ, ಲಂಕೆನ ಸುಟ್ನಲ್ಲ, ರಾವಣನ ಎದೆಗೆ ಒಂದು ಗೂಸ ಕೊಟ್ನಲ್ಲ, ಅವನೇ. ಯಾರು? ಆ ಬಾಲವಂತನೇ. ನೆನಪಿದ್ಯಾ? ದಿನಲ್ಲಿ ಅವನ ಸವಾಸಕ್ಕೆ ಹೋಗಿದ್ದೆ. ಒಂದು ಕೊಟ್ಟ ನೋಡು ಪೆಟ್ಟು, ಇನ್ನ ಆ ಪೆಟ್ಟು ಜ್ಞಾಪಕದಲ್ಲಿದೆ. ಮರಿಯಕ್ಕೆ ಹೆಂಗ್ ಸಾಧ್ಯ? ಸರಿಯಾಗಿ ಬಿಟ್ಟಿದ್ದಾನ ಅವನು, ಬಿಟ್ರೆ ಸರಿಯಾಗಿ ಬಿಡ್ತಾನ. ಅಷ್ಟೇ ಅಲ್ಲ, ನನ್ನ ತಾಯಿ ನೆರಳಿನ ದವ್ವ ಆ ಸಿಂಹಿಕೆಯನ್ನು ಕೊಂದವನಲ್ವೇ ಅವನು. ಈಗ ಯಾಕಯ್ಯ ಅವನ ಸ್ಮರಣೆ? ಯಾಕೆ ಅಂದ್ರೆ ಅವನಿದಾನಲ್ಲ ಹನುಮಂತ, ಅವನಿಗೆ ಪ್ರಿಯವಾದ ಸಂಗ್ರಹ ರಾಮಾಯಣ ಓದಬೇಕು ಅಂತ ಒಂದು ಒಳ್ಳೆ ಸಂಕಲ್ಪ ಮಾಡ್ಕೊಂಡು ಇವರೆಲ್ಲ ಬಂದಿದ್ದಾರೆ. ಈಗ ಹೇಳು, ಇವ್ರನ್ನೆಲ್ಲ ನುಂಗ್ತ್ಯಾ? ನುಂಗು ನೋಡೋಣ. ಏನೋ ತಲೆಯಿಂದ ನುಂಗ್ತ್ಯೋ, ಕಾಲಿಂದ ನುಂಗ್ತ್ಯೋ, ಅಡ್ಡ ನುಂಗ್ತ್ಯೋ, ಉದ್ದ ನುಂಗ್ತ್ಯೋ, ನುಂಗು. ಬೇಡ, ಬಿಟ್ಬಿಡಿತು. ಯಾಕೆ ಹೆದರಿಕೆ? ಪ್ರಾಣ ಭಿಕ್ಷೆ. ಯಾರು ನುಂಗಲ್ಲ. ಆದರೆ ಜ್ಞಾಪಕ ಇಟ್ಕೊಳ್ಳಿ, ಒಂದು ಪಕ್ಷ ಓದ್ದೇ ಇದ್ರೆ, ಪುಸ್ತಕಗಳನ್ನ ಓದ್ದೇ ಹೋದ್ರೆ ಬಕದ ತರ ಬರಿಗಾಲ್ನಲ್ಲಿ ಕಾಯ್ಕೊಂಡಿರ್ತೀನಿ. ಅಷ್ಟೇ ಅಲ್ಲ, ಪ್ರಜ್ಞೆ ಎಂಬ ಸಾಲಕ್ಕೆ ಓದೆಂಬ ಬಡ್ಡಿ ತೀರ್ಸ್ದವ್ರನ್ನೆಲ್ಲ ಬಡದ ಬಾಯಿಗೆ ಹಾಕೋತೀನಿ. ಎಚ್ಚರ, ಬಕದ ತರ ಕಾಯ್ತಿರ್ತೀನಿ. ಬರ್ತೀನಿ. ನಿಲ್ಲೋ. ಯಾರು ಇವನು? ಬರಕ್ಕೂ ಅವಸರ, ಹೋಗಕ್ಕೂ ಅವಸರ. ನಿಲ್ಲೋ ರಾಹು. ರಾಹು ನಿಲ್ಲೋ, ಬಾ. ಏನಯ್ಯ ನಿಂದು? ಹೋಗ್ತಾ ಇರೋನನ್ನ ಮತ್ತೆ ಕರೆದು ಮೈ ಮೇಲೆ ಹೇಳ್ಕೊತ್ಯಾ ನೀನು? ಅದಲ್ಲ, ಇವಾಗ ಏನು ನಿಂದು? ಕರೆದಿದ್ದೇನಕ್ಕೆ ನೀನು? ಅದನ್ನೇ ಹೇಳು. ಯಾಕೆಂದ್ರೆ ಪಾಪ ನಿಂಗೊಂದು ಒಳ್ಳೆ ವಿಷಯ ಹೇಳೋಣ ಅಂತ ಕರೆದೆ. ಏನ್ ಆ ವಿಷಯ? ಈಗ ಪ್ರಪಂಚದ ಎಲ್ಲ ಜನರು ನೀನನ್ನು ಕೆಟ್ಟವನು ಅಂತ ಹೇಳ್ತಿರ್ತಾರೆ. ಆದ್ರೆ ಒಬ್ರು ನೀನು ತುಂಬಾ ಒಳ್ಳೆಯವನು ಅಂತ ಹೇಳಿ. ಯಾರಯ್ಯ ಮಹಾನುಭಾವ? ಜಗದ್ಗುರು ಮಧ್ವಾಚಾರ್ಯರು. ಏನಂತ ಅಂದೇನೆ? ಶಿರಸ್ತು ತಸ್ಯ ಗ್ರಹತಾಮವಾಪ ದೇವೈ ಸಮಾವಿಷ್ಟ ಮಥೋ ಸಬಾಹು ಅಂತ. ದೇವತೆಗಳು ನಿನ್ನೊಳಗಡೆ ಪ್ರವೇಶ ಮಾಡಿದ್ದಾರೆ. ನಿನ್ನೊಳಗಡೆ ನಿಂತು ಅವರು ಮನುಷ್ಯರಿಗೆ ವರವನ್ನು ಕೊಡ್ತಾರಂತೆ. ಈ ಒಳ್ಳೆ ವಿಷಯನ ಅವ್ರು ಮಾತ್ರ ಹೇಳಿದ್ದು. ಅದು ಗೊತ್ತಾ? ಸ್ವಲ್ಪ ಸಂತೋಷ ಆಗಲಿ ಅಂತ ಹೇಳಿದೆ. ಅಯ್ಯೋ ಹೌದೇ? ಅದು ಸರಿ, ಆ ಗಾಳಿರಾಯನ ಪಿಸು ಮಾತು ಈಗ ಏತಕೋ? ಯಾಕೆ ಏನಾಗ್ಬೇಕು ಅದನ್ನು ಹೇಳಷ್ಟೆ. ತುಂಬ ಆಗಲಿಕ್ಕಿದೆ. ನೋಡು, ಅಲ್ಲೊಂದು ಬುಟ್ಟಿ ಇದೆ, ಪುಸ್ತಕ ಇದೆ, ನಿನ್ನ ಹೆಸರಿಂದ ಪುಸ್ತಕ. ಅದ್ರ ಉದ್ಘಾಟನೆ ಆಗಬೇಕು. ಸೂರ್ಯ ಅಂತ ಭ್ರಮಿಸಿಕೊಂಡಿದ್ಯಲ್ಲ, ಆ ಮಹನೀಯರ ಹತ್ರ ಕೈಲಿ ಆ ಪುಸ್ತಕ ಕೊಡು, ಅವರು ಉದ್ಘಾಟನೆ ಮಾಡ್ತಾರೆ. ಅಷ್ಟೇ ತಾನೆ? ಅಷ್ಟೇ. ನನಗೆ ಹನುಮಂತನಿಗೆ ಇಟ್ಕೊಡ್ಬೇಡ. ಇಲ್ಲ, ಈಗ ಒಳ್ಳೆಯವನಾಗಿದ್ಯಲ್ಲ, ದೇವತೆಗಳು ಪ್ರವೇಶ ಮಾಡಿದಾರಲ್ಲ. ನನ್ನ ಹೆಸರಿನಲ್ಲಿ ಪುಸ್ತಕ ಬಿಡುಗಡೆ ಆಗಬಹುದು. ಮೆಚ್ಚಿದೆ ವಿಜಯಸಿಂಹರೇ, ನಿಮ್ಮನ್ನು ಮೆಚ್ಚಿದೆ ನಾನು. ನನ್ನ ಹೆಸರಿನಲ್ಲಿ ಪುಸ್ತಕದ ಬಿಡುಗಡೆ ಆಗಲಿ, ಮೆಚ್ಚಿದೆ. ನೆನಪಿಟ್ಟುಕೊಳ್ಳಿ, ಈಗ ಹೋಗ್ತಾ ಇದ್ದೀನಿ. ಒಂದು ಪಕ್ಷ ಏನಾದರೂ ಓದಲಿಲ್ಲ ಅಂತಂದ್ರೆ ಬರಿಗಾಲಿನಲ್ಲಿ ಬಕದ ತರ ಕಾಯ್ಕೊಂಡಿರ್ತೀನಿ. ಎಲ್ಲರನ್ನು ಬಡದ ಬಾಯಿಗೆ ಹಾಕೋತೀನಿ. ಎಚ್ಚರ, ಈಗ ಹೋಗ್ತೀನಿ ಅಂದೆ. ಇಲ್ರಿನವ್ರನ್ನೆಲ್ಲರೂ ನುಂಗ್ತೀನಿ ಅಂದೆ. ಆದ್ರೆ ಬಾಯ್ಲಿ ನಿನ್ನನ್ನು ನಿನ್ನನ್ನು ಬಿಡಲ್ಲ. ತಡಿಯ. ಏನು? ನನ್ನ ಕೂತ್ಕೆಗೆ ಸಂಚಕಾರ ತಂದ್ಯಲ್ಲ. ನಾನು ತರ್ಕ ಬಹಳ ಹಿಂದೆ ಓದಿದ್ದು, ಈಗ ಸಂಗ್ರಹ ರಾಮಾಯಣ ಓದ್ತಾ ಇದ್ದೆ.
ಬೇಡ 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 ಕೆಟ್ಟೆ ಕೆಟ್ಟೆ ಬಾರ ನುಂಗ್ ಬಾರ